ಓಕೆ, ಒಂದ್ ಕಡೆ ಪೊಲಿಟಿಕಲ್ ಟಚ್ ಅನ್ನ ಈ ಒಂದು ಹೋರಾಟ ಅಥವಾ ಪ್ರತಿಭಟನೆ ಪಡೆದುಕೊಳ್ತಾ ಇದೆ. ಅದರ ನಡುವೆ ಜಾತಿ ವಿಚಾರವೂ ಕೂಡ ಮಧ್ಯಕ್ಕೆ ಸೇರ್ಕೊಂಡಿದೆ. ಇದೇನು ಅಂತ ನೋಡ್ತಾ ಹೋಗೋಣ. ರಾಮನಗರದಲ್ಲಿ ಪೊಲೀಸರು ವರ್ಸಸ್ ವಕೀಲರ ನಡುವೆ ಒಂದು ಕಡೆ ಪ್ರತಿಭಟನೆ ನಡೀತಾ ಇದೆ. ಮಗದೊಂದು ಕಡೆ ವಕೀಲರ ವಿರುದ್ಧ ಅಟ್ರಾಸಿಟಿ ಕೇಸ್ ದಾಖಲು ಮಾಡಬೇಕು ಅಂತ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆ ಆಗ್ತಾ ಇದೆ. ವಕೀಲರ ವಿರುದ್ಧ ಜಾತಿ ನಿಂದನೆ ಕೇಸ್ ದಾಖಲಿಸಿಲ್ಲ ಅಂತ ಕಿಡಿಕಾರೋದ್ರ ಮುಖಾಂತರ ವಕೀಲರ ಸಂಘಕ್ಕೆ ಭೇಟಿ ಕೊಟ್ಟಾಗ ದಲಿತ ಮುಖಂಡರಿಗೆ ವಕೀಲರು ಜಾತಿ ನಿಂದನೆ ಆರೋಪ ಮಾಡಿದ್ದಾರೆ. ಈ ವಿಚಾರವಾಗಿ ಐಜೂರು ಠಾಣೆಗೆ ದಲಿತ ಮುಖಂಡರು ದೂರು ಕೊಟ್ಟಿದ್ದಾರೆ. ಜಾತಿ ನಿಂದನೆ ಕೇಸನ್ನ PSI ತನ್ವೀರ್ ಹುಸೇನ್ ದಾಖಲಿಸಿಲ್ಲ ಅಂತ ಅವರ ವಿರುದ್ಧಕ್ಕೆ ಕ್ರಮ ತಗೊಳ್ಳಿ, ಅವರ ವಿರುದ್ಧ ಅಂತ ಕೂಡ ಆಗ್ರಹಿಸ್ತಾ ಇದ್ದಾರೆ. ಇದೀಗ ಐಜೂರು ವೃತ್ತದಿಂದ DC ಕಚೇರಿವರೆಗೂ ಕೂಡ ತಮಟೆ ಚಳುವಳಿಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಇವತ್ತು ಬೆಳಗ್ಗೆ 10 ಗಂಟೆಗೆ. ಸೊ ಇದು ಯಾವ್ದ್ಯಾವ್ದೋ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ ಈ ಪ್ರಕರಣ. ಒಂದ್ ಕಡೆ ಸುಳ್ಳು FIR ಹಾಕಿದ್ದಾರೆ ನಮ್ಮ ಮೇಲೆ ಅಂತ ಅದನ್ನ ಖಂಡಿಸಿ ಹೋರಾಟ ಮಾಡ್ತಾ ಇದ್ದಾರೆ. ಅದು ಕೂಡ ಅಹೋರಾತ್ರಿ ಪ್ರತಿಭಟನೆಗೆ ವಕೀಲರ ಸಂಘ ನಿರ್ಧಾರ ಮಾಡಿದೆ. ಇದಕ್ಕೆ ಮತ್ತೊಂದು ಕಡೆ ಮೈತ್ರಿ ನಾಯಕರು ಬಂದು ನೀವು ಮಾಡಿ ನಾವಿದೀವಿ, ನಿಮ್ ಜೊತೆ ಸಪೋರ್ಟ್ ಕೊಡ್ತೀವಿ, ನಾವು ನಿಮ್ ಬೆನ್ನೆಲುಬಾಗಿ ನಾವು ನಿಂತ್ಕೊಳ್ತೀವಿ ಅಂತ ಇವರು ಕೂಡ ಪುಷ್ಟಿ ಕೊಡ್ತಾ ಇದ್ದಾರೆ. ಇದೆಲ್ಲ ಎಲ್ಲಿಗೋ ಹೋಗಿ ನಿಂತ್ಕೊಳ್ಳುತ್ತೆ ಅನ್ನೋಷ್ಟೊತ್ತಿಗೆ ದಲಿತ ಸಂಘಟನೆಗಳು ಮಧ್ಯಕ್ಕೆ ಎಂಟ್ರಿ ಕೊಟ್ಟಿದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿನಯ್ ನೀಡ್ತಾರೆ. ಗುಡ್ ಮಾರ್ನಿಂಗ್ ವಿನಯ್. ಪೊಲೀಸರು ವರ್ಸಸ್ ವಕೀಲರು ಅಂತ ಇದ್ದಂತಹ ಸುದ್ದಿ ಇದೀಗ ಪೊಲಿಟಿಕಲ್ ಟಚ್ ಪಡೆದುಕೊಂಡಿದೆ. ಅದರ ನಡುವೆ ದಲಿತ ಸಂಘಟನೆಗಳು ಬೇರೆ ಎಂಟ್ರಿ ಕೊಟ್ಟಿದೆ. ಎಲ್ಲಿಗೆ ಹೋಗಿ ನಿಂತ್ಕೋಬಹುದು ಈ ಕೇಸ್ ಇದು? ಖಂಡಿತ ವಿದ್ಯಾ, ಯಾಕಂದ್ರೆ ಈ ಒಂದು ಇಡೀ ಪ್ರಕರಣ ಪೊಲೀಸರು ಅಂತಿದ್ದಂತ ಪ್ರಕರಣ ರಾಜಕೀಯ ತಿರುವನ್ನ ಪಡೆದುಕೊಳ್ಳುವಂತರ ಜೊತೆಗೆ ಜಾತಿ ತಿರುವನ್ನು ಕೂಡ ಪಡೆದುಕೊಳ್ಳಿದೆ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ನಿನ್ನೆ ಏನು ವಕೀಲರ ದೊಡ್ಡ ಮಟ್ಟದ ಹೋರಾಟ ಏನಿದೆ ನಿಜಕ್ಕೂ ಕೂಡ ಸಾಕಷ್ಟು ಐಡ್ರಾಮಗಳಿಗೂ ಕೂಡ ಇದು ಕಾರಣವಾಗಿರುವಂತದ್ದು. ಯಾಕಂದ್ರೆ 40 ಜನ ವಕೀಲರ ಮೇಲೆ FIR ಅನ್ನ ಖಂಡಿಸಿ ವಕೀಲರು ಕಳೆದ ಒಂದು ವಾರದಿಂದ ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು. 40 ಜನರ ವಕೀಲರ ಮೇಲೆ ಸುಳ್ಳು FIR ಅನ್ನ ಐಜೂರು ಠಾಣೆಯ PSI ದಾಖಲು ಮಾಡಿದ್ದಾರೆ. ಹಾಗಾಗಿ ಅವರನ್ನ ಅಮಾನತು ಮಾಡಬೇಕು ಅಂತ ಪ್ರತಿಭಟನೆಯನ್ನ ನಡೆಸ್ತಿದ್ರು. ನಿನ್ನೆ ರಾಜ್ಯದ ಹಲವು ಕ್ಷೇತ್ರದಿಂದ ಬಂದಿದ್ದಂತ ವಕೀಲರು DC ಕಚೇರಿಗೆ ಮುತ್ತಿಗೆ ಹಾಕಿ ಆತನನ್ನ ಸಸ್ಪೆಂಡ್ ಮಾಡಬೇಕು ಅನ್ನೋ ಒಂದು ಆಕ್ರೋಶವನ್ನ ಹೊರಹಾಕಿದ್ರು. ಆದ್ರೆ ಇದಕ್ಕೆ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಯಾವುದೇ ರೀತಿಯ ಕ್ರಮವನ್ನ ವಹಿಸಲಿಲ್ಲ. ಅಂದ್ರೆ ನಾವ್ ಯಾವುದೇ ಕಾರಣಕ್ಕೂ ಅವ್ರನ್ನ ಅಮಾನತು ಮಾಡ್ಲಿಕ್ಕಾಗಲ್ಲ, ಆತನ ವಿರುದ್ಧ ತನಿಖೆ ಆಗ್ಬೇಕು, ತನಿಖೆ ವರದಿ ಬಂದ ಬಳಿಕ ಅಷ್ಟೇ ನಾವು ಕ್ರಮವನ್ನ ಕೈಗೊಳ್ತೀವಿ, ಅಲ್ಲಿವರೆಗೂ ನಾವು ಯಾವುದೇ ರೀತಿಯ ಕ್ರಮ ಕೈಗೊಳ್ಳಲು ಆಗಲ್ಲ ಅಂತ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹೇಳಿಕೆ ನೀಡಿದ್ರು. ಇದರಿಂದ ಆಕ್ರೋಶಗೊಂಡಂತ ವಕೀಲರು ನಿನ್ನೆ ಇಡೀ ದಿನ 2 ಗೇಟ್ಗಳಿಗೆ ಕೂಡ DC ಕಚೇರಿ 2 ಗೇಟ್ಗಳಿಗೆ ಬೀಗವನ್ನ ಜಡಿದು ಅಹೋರಾತ್ರಿ ಧರಣಿಯನ್ನ ನಡೆಸಿದ್ರು. DC ಹಾಗೂ SP ಇಬ್ಬರಿಗೂ ಕೂಡ ಏನು DC ಕಚೇರಿಯಲ್ಲೇ ದಿಗ್ಬಂಧನವನ್ನ ಹಾಕಿ ತಮ್ಮ ಹೋರಾಟವನ್ನ ಮುಂದುವರಿಸಿದ್ರು. ಇದಾದ ಬಳಿಕ ಏನು ಪೊಲೀಸ್ ರಕ್ಷಣೆಯೊಂದಿಗೆ DC ಹಾಗೂ SP ಅಲ್ಲಿಂದ ತೆರಳುತ್ತಾರೆ. ಈ ವೇಳೆ ಪೊಲೀಸರು ಹಾಗೂ ವಕೀಲರಿಗೂ ಕೂಡ ವಾಗ್ವಾದ ನಡೆಯುತ್ತೆ. ಅಂದ್ರೆ ರಾಜಕೀಯ ಒತ್ತಡದಿಂದ ಅಧಿಕಾರಿಗಳು ಈ ರೀತಿಯ ವರ್ತನೆಯನ್ನ ಮಾಡ್ತಿದ್ದಾರೆ. DCM DK ಶಿವಕುಮಾರ್, ಸಂಸದ DK ಸುರೇಶ್ ಸೇರಿದಂತೆ ಸ್ಥಳೀಯ ಶಾಸಕ ಇಕ್ಬಾಲ್ ಹುಸೇನ್ ಅವರ ಒತ್ತಡದಿಂದ ಅಧಿಕಾರಿಗಳು ಈ ರೀತಿ ಮಾಡ್ತಿದ್ದಾರೆ, ವಕೀಲರ ವಿರುದ್ಧದ ಧೋರಣೆಯನ್ನ ತೆಗೆದುಕೊಳ್ತಿದ್ದಾರೆ ಅಂತ ವಕೀಲರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅಲ್ಲಿ ಇದಕ್ಕೆ ರಾಜಕೀಯ ತಿರುವು ಸಿಕ್ಕಿದ್ದು ಅದೇ ಒಂದು ಸ್ಥಳದಲ್ಲಿ. ಹಾಗಾಗಿ ಆ ಒಂದು ವಿಚಾರವನ್ನ ಇಟ್ಕೊಂಡು ಏನೋ JDS ಹಾಗೂ BJPಯ ನಾಯಕರುಗಳು ಕೂಡ ಅದಕ್ಕೆ ಎಂಟ್ರಿ ಆಗ್ತಾರೆ. ಮಾಜಿ CM HD ಕುಮಾರಸ್ವಾಮಿ ಹಾಗೂ ವಿಪಕ್ಷ ನಾಯಕ R ಅಶೋಕ್ ಕೂಡ ತಡರಾತ್ರಿ ಬಂದು ವಕೀಲರ ಒಂದು ಅಹೋರಾತ್ರಿ ಧರಣಿಗೆ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ. DK ಬ್ರದರ್ಸ್ ವಿರುದ್ಧ ಇಬ್ರು ಕೂಡ ವಾಗ್ದಾಳಿಗಳನ್ನ ನಡೆಸ್ತಾರೆ. ಇದು ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಇದೀಗ ಇಡೀ ಪ್ರಕರಣ ಜಾತಿ ತಿರುವನ್ನ ಈ ಒಂದು ವಕೀಲರ ಮೇಲೆ ಜಾತಿ ನಿಂದನೆ ಕೇಸನ್ನ ಹಾಕಿಲ್ಲ ಅನ್ನೋ ಒಂದು ಆರೋಪವನ್ನ ದಲಿತ ಸಂಘಟನೆಯ ಮುಖಂಡರುಗಳು ಕೂಡ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಅವತ್ತು ವಕೀಲರ ಸಂಘಕ್ಕೆ ದಲಿತ ಸಂಘಟನೆಯ ಮುಖಂಡರು ಚಾಂದ್ ಪಾಷಾ ಪರವಾಗಿ ಒಂದು ಮನವಿ ಕೂಡ ಹೋಗಿರ್ತಾರೆ. ಆ ವೇಳೆ ನಡೆದಂತ ಗಲಾಟೆ ಏನಿದೆ ಆ ವಿಚಾರದಲ್ಲೂ ಕೂಡ ಜಾತಿ ನಿಂದನೆ ಆಗಿದೆ ಅನ್ನೋ ದೂರನ್ನ ವಕೀಲರ ವಿರುದ್ಧ ಕೊಡ್ತಾ ಇರುವಂತದ್ದು. ಸಾಕಷ್ಟು ತಿರುವನ್ನ ಈ ಪ್ರಕರಣ ಪಡ್ಕೊಳ್ತಾ ಇರುವಂತ ಹಿನ್ನೆಲೆಯಲ್ಲಿ ಮತ್ತಷ್ಟು ದೊಡ್ಡ ಮಟ್ಟದ ಹೋರಾಟಕ್ಕೂ ಕೂಡ ಇದು ಸಾಕ್ಷಿ ಆಗ್ಬಹುದು ವಿದ್ಯಾ. ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.